ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಹಾಗೂ ಮಂಡ್ಯ ಜಿಲ್ಲಾ ಘಟಕದ ವಿವಿಧ ವೈಚಾರಿಕ ಚಿಂತನೆಗಳ ಸಂಘಟನೆಗಳ ನೇತೃತ್ವದಲ್ಲಿ ಈ ದಿನ ಯುವ ವೈಜ್ಞಾನಿಕ ಸಂಸತ್ ಅಧಿವೇಶನ 2024 ಹಮ್ಮಿಕೊಂಡು ಜಗದ ಕವಿ, ಯುಗದ ಕವಿ, ವಿಶ್ವಮಾನವ ಕವಿ ಎಂದರೆ ಪ್ರಸಿದ್ಧರಾದಂತಹ ವರ್ತಮಾನಕ್ಕೆ ಭವಿಷ್ಯಕ್ಕೆ ಸದಾ ವೈಚಾರಿಕ ಪ್ರಜ್ಞೆಯ ದಿಕ್ಸೂಚಿಯಾಗಿರುವಂತಹ ಕೆ.ವಿ. ಪುಟ್ಟಪ್ಪನವರ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಎನ್ನುವ ಭಾಷಣದ 50 ವರ್ಷಗಳ ಒಂದು ಸುದೀರ್ಘ ಅವಧಿಯ ಪರಿಣಾಮಗಳು, ಫಲಿತಾಂಶಗಳು ಹಾಗೂ ಅದರ ಅನ್ವಯದ ಬಗ್ಗೆ ವಿಶೇಷವಾಗಿ ಆಲೋಚನೆ ಮಾಡಲಿಕ್ಕೆ, ಚಿಂತನೆ ಮಾಡಲಿಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವೈಚಾರಿಕ ವ್ಯಕ್ತಿಗಳನ್ನ ವೈಚಾರಿಕವಾಗಿ ಚಿಂತನೆ ಮಾಡುವವರ ಸಂಪರ್ಕವನ್ನ ಪ್ರತಿನಿತ್ಯ ಅಟ್ಲೀಸ್ಟ್ ಒಂದು ಫೋನ್ ಮಾಡಾದ್ರೂ ಮಾತಾಡಿಸಿದ್ರೆ ನಮ್ಮಲ್ಲಿ ಆ ವೈಚಾರಿಕ ಪ್ರಜ್ಞೆ ಜಾಸ್ತಿ ಆಗಲಿಕ್ಕೆ ಕಾರಣ ಆಗುತ್ತೆ ಅನ್ನೋದು ನಾನು ಒಂದು ಕೊರತೆಯನ್ನು ಅನುಭವಿಸ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಾಷ್ಟ್ರಕವಿ ಕುವೆಂಪುರವರ ಎಲ್ಲ ವಿಚಾರಗಳನ್ನ ನಾನು ಓದಿಕೊಂಡಿಲ್ಲ. ನಾನು ಅರ್ಥಶಾಸ್ತ್ರದ ವಿದ್ಯಾರ್ಥಿ. ಆದ್ರೆ ರಾಷ್ಟ್ರಕವಿ ಕುವೆಂಪುರವರ ವಿಚಾರ ಅಂತ ಹೇಳಿ ಆಲೋಚನೆಯನ್ನ ಆಳವಾಗಿ ಇಟ್ಕೊಂಡಿರುವಂತ ಒಬ್ಬ ಸಣ್ಣ ಮನುಷ್ಯ. ನಾನು ಅವ್ರ ತರ ಅಗಾಧವಾಗಿ ಏನು ಓದ್ಕೊಂಡಿಲ್ಲ. ಪೂಜ್ಯ ನಾರಾಯಣನಾಥ ಸ್ವಾಮೀಜಿಯವರು ಯುವಕರಾಗಿದ್ದಾಗಲೇ ರಾಷ್ಟ್ರಕವಿ ಕುವೆಂಪುರವರ ವೈಚಾರಿಕ ಚಿಂತನೆಗೆ ಮಾರು ಹೋಗಿ ಅವರ ಚಿತಾಭಸ್ಮವನ್ನು ಇಟ್ಕೊಂಡು ಅವರ ಆಶ್ರಮದಲ್ಲಿ ಇಟ್ಕೊಂಡಿದ್ದಾರೆ. ಅವರ ಕಲ್ಪನೆ ಏನಿರ್ಬೋದು, ಚಿತಾಭಸ್ಮದಲ್ಲಿ ಏನಾದ್ರೂ ಶ್ರೇಷ್ಠತೆ ಇದೆಯೇ ಅಥವಾ ಚಿತಾಭಸ್ಮ ಏನಾದ್ರೂ ಅವರ ಮಠ ಕಟ್ಟಲಿಕ್ಕೆ ಹಣ ಕೊಡಬಲ್ಲದೆ ಅಂತ ಅನ್ಕೊಂತಿದ್ದಂತ ವ್ಯಕ್ತಿಗೆ ಈ ಚಿತಾಭಸ್ಮ ಒಂದು ಸಂಕೇತ. ಇದು ಆದರ್ಶಗಳನ್ನ ನಾವು ಗಟ್ಟಿಯಾಗಿ ಇಟ್ಕೋಬೇಕು, ಸಮಾಜಕ್ಕೆ ಏನಾದ್ರೂ ಕೊಡಬೇಕು ಅನ್ನೋ ಒಂದು ಮೌಲ್ಯ ಯಾವುದು ಅಂತ ಹೇಳಿ ನಾನು ಅವರ ವಿಚಾರಗಳಿಗೆ ಬಹಳ ಒಂದು ಮನಸ್ಸು ಕೊಟ್ಟು ಅವ್ರು ನನ್ನ ಗುರು ಅಂತ ಹೇಳಿ ಸ್ವೀಕರಿಸಿದ್ದೀನಿ. ಸದಾ ಅವರ ಸಂಪರ್ಕದಲ್ಲಿ ಇರ್ತೀನಿ, ಪ್ರತಿನಿತ್ಯ ಅವ್ರ ಜೊತೆ ಮಾತಾಡ್ತೀನಿ. ಇವತ್ತು ವಿದ್ಯಾರ್ಥಿಗಳಲ್ಲಿ ಕೇಳಿಸಿಕೊಳ್ಳುವ ಶಕ್ತಿ ಬಹಳ ಕಡಿಮೆ ಆಗ್ತಾ ಇದೆ, ಆದ್ರೆ ಆನಂದಿಸುವ ಶಕ್ತಿ ಜಾಸ್ತಿ ಆಗ್ತದೆ. ಕಾರಣ ಹೇಳ್ತಿ ಕೇಳಿ. ಮನುಷ್ಯನಿಗೆ ಹೆಚ್ಚು ಕಾಲ ಮಾಡಿದ್ದೆ ಆದ್ರೆ ಸುಭಾಷ್ ಚಂದ್ರ ಬೋಸ್ ತರ ಸ್ಟ್ರೈಕ್ ಮಾಡ್ತಾರೆ. ಭಗತ್ ಸಿಂಗ್, ರಾಜಗುರು, ಸುಖದ್ ಸೇನ್, ಚಂದ್ರಶೇಖರ್ ಆಜಾದ್, ಭೂಪೇಂದ್ರನಾಥ್ ದತ್ತ, ಸುಭಾಷ್ ಚಂದ್ರ ಬೋಸ್ ಲಾಲ್ ಪಾಲ್ ಬಾಲ್ ಆಗೋಗ್ತಾರೆ. ನೀವೇನಾದ್ರೂ ಸಿನಿಮಾ ನಟನ ಇಲ್ಲಿ ಮಧ್ಯೆ ಬಂದು ಹುಲಿಕಾಲ್ ನಟರಾಜ್ ಅವ್ರ ಜಾಗದಲ್ಲಿ ನಿಲ್ಲಿಸಿ ಬಿಟ್ಟಿದ್ದಿದ್ರೆ ನಿಮಗೂ ನಮಗೂ ಇಲ್ಲಿ ಜಾಗವೇ ಇರ್ತಿರ್ಲಿಲ್ಲ. ಅಂತ ಯುವಕರಿದ್ದಾರೆ. ನೀವು ಸಹಿಸಿಕೊಳ್ಳುವಷ್ಟು ಯುವಕರು ಈ ಜಗತ್ತಿನಲ್ಲಿದ್ದಾರೆ ಅಂತ ಅನ್ಕೋಬೇಡಿ. ಅದು ನಿಮ್ಮ ಭ್ರಮೆ. ಯುವಕರಿಗೆ ಮನೋರಂಜನೆ ಬೇಕು. ಮನಸ್ಸನ್ನ ಆಳವಾಗಿ ಇಳಿಸುವ, ಮನಸ್ಸು ಮತ್ತು ಹೃದಯವನ್ನು ಬೆಸೆಯುವ, ಬುದ್ಧಿಗೆ ಒಂದಷ್ಟು ಕಡಿವಾಣ ಹಾಕುವ ಮಾತುಗಳನ್ನ ಏನಾದ್ರೂ ಕೇಳಿಸ್ಕೊಂತಾರೆ ಅಂದ್ರೆ ಅದು 45 ನಿಮಿಷಗಳು ಮಾತ್ರ. ಇದನ್ನ ಯಾರಾದ್ರೂ ಇಲ್ಲಿ ಘಂಟಾಘೋಷವಾಗಿ ಇಲ್ಲ ಅಂತ ಹೇಳ್ಬಿಡಿ, ನಾನು ವೈಜ್ಞಾನಿಕವಾಗಿ ಸಾಬೀತುಪಡಿಸಬೇಕಾದ್ರೆ ಅಕಸ್ಮಾತ್ ಸ್ವಲ್ಪ ಕ್ರಾಂತಿಕಾರಕವಾಗಿ ಹೇಳಿ ಎಲ್ಲರನ್ನು ಕೊಚ್ಚೋಣ ಬನ್ನಿ, ಎಲ್ಲರ ಜೇಬಿಗೆ ಕೈ ಹಾಕೋಣ ಬನ್ನಿ, ಎಲ್ಲರನ್ನು ತುಳಿದು ನಾವು ಬೆಳೆಯೋಣ ಬನ್ನಿ. ನೋಡಿ ನಿಮ್ಮೊಂದು ಎಷ್ಟು ಜನ ಬರ್ತಾರೆ ಗೊತ್ತಾ? ನಿಮ್ಮನ್ನು ಸಹಿತ ಭಾಷಣ ಮಾಡದ ಒಂದು ತುಳಿದ್ಬಿಟ್ಟು ಕಿತ್ಕೊಂಡು ಎದ್ಬಿಡ್ತಾರೆ. ರಾಷ್ಟ್ರಕವಿ ಕುವೆಂಪುರವರು 50 ವರ್ಷಗಳ ಹಿಂದೆ ಶ್ರೀರಂಗಪಟ್ಟಣದಲ್ಲಿ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅಂತ ಯಾಕೆ ಭಾಷಣ ಮಾಡಿದ್ರು? ನಾವು ಸ್ವಲ್ಪ ಹಿಂದಕ್ಕೆ ಹೋಗೋಣ, 50 ವರ್ಷ ಹಿಂದಕ್ಕೆ ಟ್ರೈನ್ ಹೋಗಿ ಹಿಂದಕ್ಕೆ ತಗೊಂಡೋಗಿ ನೋಡಿದ್ರೆ ಅವತ್ತು ಕೂಡ ಇಂಥ ಮೌಢ್ಯತೆ, ಇಂಥ ಅವೈದಿಕತೆ, ಅವೈಚಾರಿಕತೆ, ಕುರುಡು ಜ್ಞಾನ, ಅಜ್ಞಾನ ಇವೆಲ್ಲ ಇತ್ತು. ದುಷ್ಟರ ಹಿಂದೆ ಚೆಲಾಗಿರಿ ಮಾಡುವಂತಹ ಜೈಲಿಗೆ ಹೋಗಿ ಬಂದವರು ಇವತ್ತು ಶ್ರೇಷ್ಠರಾಗ್ತಾ ಇದ್ದಾರೆ. ಯಾವ ನೋವಿನಿಂದ ನಾವು ಸಹಿಸ್ಕೋಬೇಕು? ವೈಚಾರಿಕ ಪ್ರಜ್ಞೆ ಇರೋರು ಅಪರಾಧಿಗಳು ಅಂತ ಡಿಕ್ಲೇರ್ ಮಾಡಿ ಜೈಲಿಗೆ ಹೋಗಿ ಬಂದಂತವ್ರಿಗೆ ದೊಡ್ಡ ಫ್ಲೆಕ್ಸ್ ಹಾಕ್ತಾರೆ, ಏನು ಮೆರವಣಿಗೆ ಮಾಡ್ತಾರೆ, ಡಾಮ್ ಡೂಮ್ ಅಂತ ಕರೆಸ್ಕೊಂಡ್ತಾರೆ. ಅಂದ್ರೆ ಅಪರಾಧಿಕ ಪ್ರಜ್ಞೆಯನ್ನ ಹೆಚ್ಚು ವೈಭವೀಕರಿಸುವಂತಹ ಮನಸ್ಸುಗಳು ಕೂಡ ಇದಾವೆ, ಆದ್ರೆ ಜಾಸ್ತಿ ಇಲ್ಲ. ಅದು ನಮ್ಮ ಸಂತೋಷ. ಯಾರೋ 4 ಜನ ಇರ್ತಾರೆ, ಇದು 96 ಜನ ಅದನ್ನ ವಿರೋಧಿಸುವ ಮನಸ್ಥಿತಿಯವರು ಇರ್ತಾರೆ. ಆದ್ರೆ ಅವರೆಲ್ಲ ಮನೆಯಲ್ಲಿ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಮಕ್ಕಳನ್ನ ಮೆಡಿಕಲ್ ಮಾಡಿಸ್ಬೇಕು, ಅವರಿಗೆ ಸೈಟ್ ತೆಗಿಬೇಕು, ಒಂದು 20 ಎಕರೆ ಮಾಡಿರ್ಬೇಕು. ನನ್ನ ಫೋಟೋನ ಗೌತಮ ಬುದ್ಧನ ರೀತಿ ನನ್ನ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು ಪೂಜೆ ಮಾಡ್ಕೊಂಡು ನನ್ನ ಗುಣದಲ್ಲಿ ಬದುಕಿರ್ಬೇಕು, ಅಷ್ಟು ಆಸ್ತಿ ಮಾಡಿ ಇಟ್ಟು ಬಿಡಬೇಕು ಅಂತ ಯೋಚನೆ ಮಾಡುವಂತ ಮನಸ್ಥಿತಿಗಳು ಇವತ್ತು ಇದಾವೆ. ನಾನು ಹೇಳೋದ್ರಲ್ಲಿ ಏನಾದ್ರು ತಪ್ಪಿದ್ರೆ ಈಗಲೇ ಹೇಳಿ, ನಾನು ಈ ಕ್ಷಣವೇ ಈ ಸ್ಟೇಜ್ ನ ಬಿಟ್ಟು ಹೊರಡ್ತೀನಿ, ಈ ಹುದ್ದೆಗೂ ರಾಜೀನಾಮೆ ಕೊಡ್ತೀನಿ ಬೇಕಾದ್ರೆ. ಅಂತ ಮನಸ್ಥಿತಿಗಳು ತುಂಬಿಕೊಂಡಿದ್ದಾವೆ. ಸ್ವಾರ್ಥ ಸ್ವಾರ್ಥ ಸ್ವಾರ್ಥ. ಎಲ್ಲ ವ್ಯಕ್ತಿ ಪ್ರಜ್ಞೆ ಜಾಸ್ತಿ. ಎಲ್ಲಿ ವ್ಯಕ್ತಿ ಪ್ರಜ್ಞೆ ಇರುತ್ತೆಯೋ ನಿಮ್ಮ ಕುವೆಂಪು ಚಿಂತನೆಗಳಿಗೆ ಯಾವ ಬೆಲೆ ಇರಲ್ಲ. ಅವರ ಚಿಂತನೆಗಳೇ ಧನದಾಹಿ ಚಿಂತನೆಗಳು. ಈ ತರದ ಪ್ರಜ್ಞೆ ಎಲ್ಲರೂ ಬೆಳ್ಕೊಂಡ್ಬಿಟ್ಟಿದೆ. ಇದನ್ನ ಹೋಗಲಾಡಿಸಬೇಕು ಅಂದ್ರೆ ಮತ್ತೊಮ್ಮೆ ಮಗದೊಮ್ಮೆ ಪುನರುತ್ಥಾನ ಮಾಡಬೇಕು. ಯುರೋಪಿಯನ್ ರಾಷ್ಟ್ರಗಳಲ್ಲಿ ಏನೋ ರೆನೆಸಾನ್ಸ್ ಆಯ್ತು, ಸುಧಾರಣೆಗೆ ಸಾಮಾನ್ಯ ಜನ ಹೇಗೆ ಎಚ್ಚೆತ್ತುಕೊಂಡು ಚಳವಳಿಯನ್ನು ಮಾಡಿದ್ರು,
ಧಾರ್ಮಿಕ ಸುಧಾರಣೆ ಆಗಬೇಕು, ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು, ಜಗತ್ತನ್ನ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೋಬೇಕು ಅಂತೇಳಿ ಚಳುವಳಿ ಆಗಿ ಏನು ದಿಟ್ಟ ಹೋರಾಟವನ್ನ ಕೊಟ್ಟರು ಆ ಕಾಲದಲ್ಲಿ 14-15ನೇ ಶತಮಾನದಲ್ಲಿ. ಆ ರೀತಿ ರಾಷ್ಟ್ರಕವಿ ಕುವೆಂಪುರವರ ವಿಚಾರಧಾರೆಗಳು, ಅದರಲ್ಲೂ ವಿಶೇಷವಾಗಿ ವೈಜ್ಞಾನಿಕ ಚಿಂತನೆಗೆ ಸಂಬಂಧಪಟ್ಟಂತಹ ಚಿಂತನ ಲಹರಿಗಳು ಇವತ್ತು ಪ್ರತಿ ಸಲವೂ ಕೂಡ ನಮ್ಮನ್ನ ಎದ್ದೇಳಿಸಬೇಕು, ಎಚ್ಚರಗೊಳಿಸಬೇಕು. ಯುವ ಸಮುದಾಯಕ್ಕೆ ಇದನ್ನು ವಿಶೇಷವಾಗಿ ಇಟ್ಕೋಬೇಕು ಅಂತೇಳಿ ಯುವಕರಲ್ಲಿ ವೈಜ್ಞಾನಿಕ ಚಿಂತನೆಗಳನ್ನ ಮೂಡಿಸೋದು ಹೇಗೆ ನೋಡಿ. ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಅಂದ್ರೆ ಮೇಡಮ್ ಅವರು ಹೇಳಿದ್ರು ಉದ್ಘಾಟನಾ ಭಾಷಣದಲ್ಲಿ, ನಿರಂಕುಶ ಮತಿಗಳು ಅಂದ್ರೆ ನಿರಂಕುಶ ಪ್ರಭುತ್ವದ ತರ ಅಲ್ಲ. ಯಾವನಿಗೆ ಏನ್ರಿ ನಮಸ್ಕಾರ ಹೊಡಬೇಕು, ಯಾವನ್ದು ಏನ್ರಿ ಮಾತು ಕೇಳಬೇಕು, ಅವನು ಹೇಳ್ದಂಗೆ ಯಾಕೆ ಕೇಳ್ಬೇಕ್ರೆ, ಈ ತರದ ಭಾವನೆ ಪ್ರತಿಯೊಬ್ಬರ ಸ್ವಾತಂತ್ರ್ಯಕ್ಕೊಂದು ಅಡ್ಡಿಗಾಲಾಗುತ್ತೆ. ಅವರು 50 ವರ್ಷಗಳ ಹಿಂದೆ ಯಾವ ನೋವಿನಿಂದ ಈ ಮಾತನ್ನು ಹೇಳಿದ್ರು ಅಥವಾ ಯಾವ ಅಪೇಕ್ಷೆಯಿಂದ ಈ ಮಾತನ್ನ ಭಾಷಣವನ್ನ ಮಾಡಿದ್ರು, ಆ ಅಪೇಕ್ಷೆ ಇವತ್ತಿಗೂ ಕೂಡ ಈಡೇರಿಲ್ಲ. ಆದ್ರೆ ಈಗ ಈಡೇರಿಸಬೇಕಾದ ಸಂದರ್ಭ ಈ ಭಾರತೀಯ ಸಮಾಜಕ್ಕೆ ಬಂದೊದಗಿದೆ. ಕಾರಣ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವುದಕ್ಕೋಸ್ಕರ ಉದಾತ್ತ ಹೋರಾಟಗಳನ್ನ ಈ ನಮ್ಮ ನಾಯಕರು, ಮಹಾತ್ಮರು, ಹುತಾತ್ಮರು ತ್ಯಾಗ ಬಲಿದಾನ ಮಾಡಿದ್ರು, ಅವರ ಆದರ್ಶಗಳೇ ಸಾಕು ನಮಗೆ ವೈಚಾರಿಕ ಚಿಂತನೆ ಅಳವಡಿಸ್ಕೊಳ್ಳಿಕ್ಕೆ. ನೀವೇನು ಮಾಡಬೇಡಿ. ನಮ್ಮ ಸುನಂದಾ ಜಯರಾಮ್ ಅವರಲ್ಲಿ ಸಂವಿಧಾನದ ಪ್ರಸ್ತಾವನೆಯ ಪೀಠಿಕೆಯನ್ನು ಓದಿ ಹೇಳಿದ್ರಲ್ಲ, ಭಾರತದ ಜನಗಳಾದ ನಾವು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನು ಕಟ್ಟುವ ಉದ್ದೇಶಕ್ಕೋಸ್ಕರ ನ್ಯಾಯ, ಸ್ವತಂತ್ರ, ಸಮಾನತೆ, ಭ್ರಾತೃತ್ವ, ಇಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೂ ವೈಯಕ್ತಿಕ ಘನತೆ, ಗೌರವ ಹಾಗೂ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯೊಂದಿಗೆ ಎಂದು 1949 ನವೆಂಬರ್ 26ರಂದು ಅಳವಡಿಸಿಕೊಂಡು ಅರ್ಪಿಸಿಕೊಳ್ಳುತ್ತಾ ಇದ್ದೇವೆ ಅಂತ ಹೇಳ್ತಾರಲ್ಲ, ಎಷ್ಟು ಶ್ರೇಷ್ಠವಾದ ವೈಚಾರಿಕ ಚಿಂತನೆ ಗೊತ್ತಾ ನೋಡಿ. ಇಲ್ಲಿ ವ್ಯಕ್ತಿ ಗೌರವಕ್ಕೂ ಕೂಡ ಅವಕಾಶ ಇದೆ, ರಾಷ್ಟ್ರದ ಐಕ್ಯತೆಗೂ ಕೂಡ ಮಹತ್ವನ ಕೊಡುತ್ತೆ ಈ ಸಂವಿಧಾನದ ಪ್ರಸ್ತಾವನೆ. ಧರ್ಮ ಶ್ರದ್ಧೆಗೂ ಕೂಡ ಅವಕಾಶ ಕೊಡುತ್ತೆ. ಆದ್ರೆ ಇನ್ನೊಬ್ರನ್ನ ನೀನು ಟೀಕೆ ಮಾಡ್ಲಿಕ್ಕೆ ಹೋಗ್ಬೇಡ, ಇನ್ನೊಬ್ರನ್ನ ಅದು ಸರಿ ಇಲ್ಲ ಅಂತ ಹೇಳ್ಬೇಡ. ರಾಷ್ಟ್ರಕವಿ ಕುವೆಂಪುರವರ ವಿಚಾರಗಳನ್ನ ನಿಜವಾಗಲೂ ಅಳವಡಿಸಿಕೊಂಡಿದ್ದಿದ್ರೆ ತರಗತಿಯಲ್ಲೇ ಅಳವಡಿಸ್ಕೋಬೇಕಾಗಿತ್ತು. ತರಗತಿಗಳೇ ನಿಜವಾದಂತ ದೇವಾಲಯಗಳು. ವೈಚಾರಿಕತೆ ಅನ್ನೋದಕ್ಕೆ ಈಕ್ವಲೆಂಟ್ ಆಗಿ ನೀವು ಡಿವೋಷನ್, ಭಕ್ತಿ ಅಂತ ಇಟ್ಕೊಂಡ್ರೆ, ವಿತ್ ಸುಪ್ರೀಂ ಪವರ್ ಆರ್ ಮೋಸ್ಟ್ ಸುಪ್ರೀಂ ಎನರ್ಜಿ ವಿಚ್ ಈಸ್ ಡೈರೆಕ್ಟಿಂಗ್, ರೂಲಿಂಗ್, ಕಂಟ್ರೋಲಿಂಗ್, ಈ ಒಂದು ಗ್ರಹವನ್ನ, ಈ ಒಂದು ಸಂಕುಲವನ್ನ ಯಾರು ನಡೆಸ್ತಾ ಇದ್ದಾರೆ ಪರಮಾತ್ಮ, ಅವನನ್ನ ನಾವೇನು ಭಕ್ತಿಯಿಂದ ಜ್ಞಾಪಿಸ್ಕೊಂತೀವಿ, ಭಕ್ತಿಯಿಂದ ಸ್ಮರಿಸ್ಕೊಂತೀವಿ, ಅದು ವೈಚಾರಿಕತೆ ಆಗಿಬಿಟ್ರೆ ನೋಡಿ, ಮೈಂಡ್, ಇಂಟೆಲೆಕ್ಟ್ ಅಂಡ್ ರಿಸಾಲ್ವ್ಸ್ ಅಂತ ಹೇಳ್ತಾರೆ. ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ. ಆತ್ಮಶ್ರೀ ಅಂದ್ರೆ ಮನಸ್ಸಿಗೆ ಉದಾತ್ತ ಧ್ಯೇಯಗಳನ್ನ ರೂಪಿಸಿಕೊಳ್ಳಬೇಕು ಅಂತ, ಆತ್ಮ ಗೌರವಕ್ಕೆ, ಆತ್ಮ ಪ್ರಶಂಸೆಗೆ, ಆತ್ಮ ದೃಷ್ಟಿಕೋನಕ್ಕೆ ಅವಕಾಶ ಕೊಡಬೇಕು ಅಂತ. ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯದನಿಗೂ ಮಿಗಿಲು ಶಾಸ್ತ್ರವಿರುವುದೇನು, ಎಂದವನು ಬರದೆತ್ತು ಡಿಂಡಂಗೆ ಕಟ್ಟೇನೋ, ಹೋಗಿ ಬಂದವರಿಲ್ಲ ವರದಿ ತಂದವರಿಲ್ಲ. ಅವತ್ತು ಆ ಮೌಢ್ಯತೆಯ ಪ್ರಧಾನವಾಗಿ ಜನಸಾಮಾನ್ಯರ ಬದುಕನ್ನ, ವ್ಯಕ್ತಿಗತ ಬದುಕನ್ನ, ಸಮಾಜದ ಬದುಕನ್ನ, ಕುಟುಂಬದ ಬದುಕನ್ನ, ರಾಷ್ಟ್ರದ ಏಕತೆಯ ಭಂಗ ತರುವಂತ ಕೃತ್ಯಗಳು ನಡೀತಾ ಇರುವಂತ ಸಂದರ್ಭದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದು. ಆದ್ರೂ ನಾವು ಧನಾತ್ಮಕವಾಗಿ ಯೋಚನೆ ಮಾಡಬೇಕಾಗುತ್ತೆ. ಇವತ್ತು ರಾಷ್ಟ್ರಕವಿ ಕುವೆಂಪುರವರ ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಎನ್ನುವ ದೃಷ್ಟಿಕೋನ ಎಲ್ಲರಲ್ಲೂ ಜಾಗೃತ ಆಗಲೇಬೇಕು. ಯಾರು ರಾಷ್ಟ್ರಕವಿ ಕುವೆಂಪುರವರ ವಿಚಾರಧಾರೆಗಳನ್ನ ಮನಸಾರೆ ವ್ಯಕ್ತಿಗತವಾಗಿ ಅಳವಡಿಸಿಕೊಂಡು ಸಮಾಜದ ಜೊತೆ, ಕುಟುಂಬದ ಜೊತೆ ವ್ಯವಹರಿಸುತ್ತಾರೋ ಅವರಿಗೆ ನಿಮ್ಗೆ ಯಾವ ಐಡಿ ಕಾರ್ಡ್ ಇಲ್ಲದೆ ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ. ವೈಜ್ಞಾನಿಕ ಚಿಂತನೆಯನ್ನ ಜನಸಾಮಾನ್ಯರನ್ನ ಮೂಡಿಸಬೇಕು, ಅಜ್ಞಾನ ಅಂಧಕಾರನ ಕಿತ್ತು ಎಸಿಬೇಕು, ವೈಜ್ಞಾನದ ಅಂದ್ರೆ ಸೈಂಟಿಫಿಕ್ ಟೆಂಪರ್ ಬೆಳಕನ್ನ ನಡೆಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಬ್ಬ ವ್ಯಕ್ತಿ ಇಷ್ಟು ಸ್ಟ್ರಾಂಗ್ ಆಗಿ ನಿಲ್ತಾರೆ ಅಂದ್ರೆ ಅವ್ರ ಜೊತೆ ಅಂಥವರೇ ನಿಂತ್ಕೊಂಡು ಇವತ್ತು ಮಂಡ್ಯದಲ್ಲೂ ಕೂಡ ವೈಚಾರಿಕ ಪ್ರಜ್ಞೆಗಲ್ಲದೆ ಕೋಮು ಪ್ರಜ್ಞೆಗೆ, ಜಾತಿ ಪ್ರಜ್ಞೆಗೆ, ವ್ಯಷ್ಟಿ ಪ್ರಜ್ಞೆಗೆ, ಸಂಕುಚಿತ ಪ್ರಜ್ಞೆಗೆ, ದೇಶವನ್ನ ಹಾಳು ಮಾಡುವ ಪ್ರಜ್ಞೆಗೆ ಅವಕಾಶ ಕೊಡು. ರಾಷ್ಟ್ರಕವಿ ಕುವೆಂಪುರವರ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಉದ್ದೇಶನೇ ಸಮಾಜವನ್ನ ಎಲ್ಲರಿಂದಲೂ ಕಟ್ಟಬೇಕು, ಸಮಾಜದ ಎಲ್ಲ ಫಲ ಎಲ್ಲರಿಗೂ ಸಿಗಬೇಕು, ಎಲ್ಲದರಲ್ಲಿ ಎಲ್ಲರೂ ಭಾಗವಹಿಸಬೇಕು. ಅಂದರೆ ನೀನು ನಿನ್ನಂತೆಯೇ ಇತರರನ್ನು ಪ್ರೀತಿಸು, ನೀನು ದೇವನಾಗುತ್ತೀಯ ಅಂತ ಹೇಳಿ ಗೌತಮ ಬುದ್ಧ ಹೇಳಿದ್ವ ನೋಡಿ. ಗೌತಮ ಬುದ್ಧರು 2600 ವರ್ಷಗಳಿಂದ ಏನ್ ಹೇಳಿದ್ರು? ವರ್ಲ್ಡ್ ಈಸ್ ಫುಲ್ ಆಫ್ ಸಫರಿಂಗ್ಸ್,
Sufferings are caused by desires. Renunciation of desire is only the way of the salvation. To get the salvation, we have to follow the eightfold path. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ದಾರಿ? ಸತ್ ಚಿಂತನೆ, ಸತ್ ಭಾವನೆ, ಸತ್ ಯೋಚನೆ, ಸತ್ ಪ್ರಯತ್ನ, ಸತ್ ಕ್ರಿಯೆ. ಸಮಾಜಕ್ಕೆ ಸತ್ ಅನ್ನ ಕೊಡುವಂಥದ್ದು, ಟ್ರೂತ್ ಅನ್ನ ಕೊಡುವಂಥದ್ದು, ಒಳ್ಳೆಯದನ್ನ ಕೊಡುವಂಥದ್ದು, ರೈಟ್ ಥಿಂಗ್ಸ್. ಎಷ್ಟು ಸುಲಭವಾದ ಮಾರ್ಗ ಗೊತ್ತಾ ಅದು? ಅಲ್ಲಿ ಯಾವುದೇ ವೈದಿಕ ಪರಂಪರೆಗಳಿಗೆ, ಆಚರಣೆಗಳಿಗೆ, ಅದಕ್ಕೆ ಇದಕ್ಕೆ ಬಲಿಗೆ ಏನು ಅವಕಾಶ ಇಲ್ಲ. ನಮ್ಮ ಖ್ಯಾತಘಟ್ಟದ ಪಕ್ಕ ಆರತಿ ಉಕ್ಕಡ ಇದೆ. ನಾನು ಒಂದ್ಸಲ ಪ್ರಯತ್ನ ಪಟ್ಟೆ. ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಇದ್ದಾಗ ಪಾಂಡವಪುರದಲ್ಲಿ 7 ವರ್ಷಗಳ ಹಿಂದೆ ನಿಮ್ ಜೊತೆ ಭೇಟಿಯಾದಾಗ ಆ ಆರತಿ ಉಕ್ಕಡದಲ್ಲಿ ಈ ಒಂದು ಓಪನ್ ಬಲಿಯನ್ನು ನಿಲ್ಲಿಸಬೇಕು, ಈ ಏನೋ ತಡೆ ಹೊಡೆಯನ್ನ ನಿಲ್ಲಿಸಬೇಕು, ಈ ಒಂದು ಹಿಂಸೆ ಮತ್ತು ಅಶುದ್ಧಿಯನ್ನು ನಿಲ್ಲಿಸಬೇಕು. ಎಲ್ಲ ಅಲ್ಲಿಗೆ ಬಂದಿದ್ದವ್ರು ಯಾರು ಗೊತ್ತಾ? ನಿಮ್ ತರನೇ ID ಕಾರ್ಡ್ ಹಾಕೊಂಡು ಹೆಂಡತಿದಿರಿಗೆಲ್ಲ ಲಿಫ್ಟಿಗೆ ಹಾಕ್ಸಿ ಒಡವೆ ಹಾಕ್ಸ್ಕೊಂಡು ಕರ್ಕೊಂಡು ಬಂದಿದ್ರು. ಈಗಲೂ ಬೇಕಾದ್ರೆ ಹೋಗಿ ನೋಡಿ, ಭಾನುವಾರ ಮಂಗಳವಾರ ಎಲ್ಲ ಲಿಫ್ಟಿಗೆ ಆಗಿರುವಂತ ಒಡವೆ ಆಗಿರುವಂತ ಹೆಣ್ಮಕ್ಳು ಇರ್ತಾರೆ, ಜೊತೆಲಿ ಟೈ ಮತ್ತು ಬೆಲ್ಟ್ ಹಾಕಿರುವಂತ ಗಂಡ ಇರ್ತಾರೆ. ಮಾಂಸ ತಿನ್ಬೇಕಾದ್ರೆ ಮಾತ್ರ ಬಿಚ್ಚಿರ್ತಾರೆ. ಮೌಢ್ಯತೆ, ಅಜ್ಞಾನ ತುಂಬಿ ತುಳುತ್ತಾ ಇದೆ. ಯಾರಪ್ಪ ಅವರು? ನಮ್ಮ ಚಂದ್ರಶೇಖರ್ ತರ ರೈತ ಅಲ್ಲ. ರೈತರಿಗಿದೆಯಲ್ಲ, ಅನ್ನದಾತ ರೈತರಿಗಿದೆಯಲ್ಲ, ವೈಚಾರಿಕತೆ ನಮ್ಗೆ ಇಲ್ಲ. ಅವನು ಗೊತ್ತಿದ್ಯೋ ಗೊತ್ತಿಲ್ವೋ ಏನೋ ಹೆಂಡತಿ ಹೇಳಿಬಿಟ್ಟು ಹೋಗಿ ಒಂದಿಷ್ಟು ಮಾಂಸ ತಿನ್ಕೊಂಡು ಮನಸ್ಸಲ್ಲಿ ಅನ್ಕೊಂತಾರೆ, ಅಯ್ಯೋ ಮೂಡಾತ್ಮ, ಇದನ್ನೇ ಮನೇಲಿ ಕುಯ್ಕೊಂಡು ತಿನ್ನಕಾಯ್ತಿಲ್ವಾ? ಇಲ್ಲಿ ಬಂದು ನಿಂಬೆಹಣ್ಣು ಬೋರ್ ಏನಾದ್ರು ತೀರೋಗ್ಲಿ ಅಂತ ಹೇಳಿ ನಿಂಬೆಹಣ್ಣು ಕುಯ್ದು ತಡೆ ಹೊಡೆದು. ಇದು ಪ್ರಜ್ಞೆ ಎಲ್ಲಿ ಬರುತ್ತೆ? ಪ್ರಶ್ನಿಸದೆ ಏನನ್ನು ಒಪ್ಪಿಕೊಳ್ಳಬೇಡಿ. ಯಾವುದು ನಿಮ್ಮ ಮನಸ್ಸಿಗೆ ವೈಚಾರಿಕವಾಗಿ ಅನಿಸೋದಿಲ್ವೋ, ಇದು ಯಾಕೋ ಟ್ರೂತ್ ಅಲ್ಲ ಅಂತ ಅನಿಸುತ್ತೋ ಅದನ್ನ ನೀವು ಪ್ರಶ್ನೆ ಮಾಡಿ ಒಪ್ಕೋಬೇಕು. ಅವಾಗ ನಿಮ್ಮ ಆತ್ಮ ಶ್ರೇಷ್ಠತೆಯನ್ನು ಪಡೆಯುತ್ತೆ. ಅದು ನಿರಂಕುಶ ಪ್ರಭುವಾಗಿ ನಿಮ್ಮ ಬುದ್ಧಿಯನ್ನು ನಿಗ್ರಹಿಸುತ್ತೆ. ಅದಕ್ಕೆ ಹೇಳಿದ್ದು ಮೈಂಡ್, ಇಂಟೆಲೆಕ್ಟ್ ಅಂಡ್ ರಿಸಾಲ್ವ್ಸ್. ಮನಸ್ಸು, ಬುದ್ಧಿ, ಸಂಸ್ಕಾರ. ಸಂಸ್ಕಾರ ಅಂದ್ರೆ ವೈಚಾರಿಕತೆ. ನಿಮ್ಮ ಮನಸ್ಸು ಹೇಳಿದ ಹಾಗೆ ನೀವು ಬಿಟ್ರೆ, ನಿಮ್ಮ ಬುದ್ಧಿ ಹೇಳಿದ ಹಾಗೆ ಬಿಟ್ರೆ ಅಲ್ಲಿ ಅಲ್ಲೋಲ ಕಲ್ಲೋಲಾಗ್ತದೆ. ವ್ಯಕ್ತಿಗತವಾಗಿ ಸಮಾಜಕ್ಕೆ ಹಾನಿ ಆಗುತ್ತೆ. ಬ್ರಿಟಿಷರು ನಮ್ಮನ್ನ ಕಂಟ್ರೋಲ್ ಮಾಡಿದ್ದು ಹೇಗೆ? ನಮ್ಮಲ್ಲಿ ಕ್ಷಾತ್ರ ತೇಜಸ್ಸು ಇಲ್ಲ ಅಂತ ಅಲ್ಲ, ಮನಸ್ಸು ಸರಿ ಇರಲಿಲ್ಲ, ಮನುಷ್ಯನಲ್ಲಿ ನಿಶ್ಚಿತತೆ ಇರಲಿಲ್ಲ, ನಿಶ್ಚಲವಾದ ಬುದ್ಧಿ ಇರಲಿಲ್ಲ, ಸ್ಟ್ರೆಂತ್ ಇರಲಿಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳಿದ್ದು, ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಇಸ್ ಡೆತ್ ಅಂತ. ಯಾವುದು ಸ್ಟ್ರೆಂತ್? ನಿಮ್ಮ ಆತ್ಮಾವಲೋಕನ ಮಾಡಿಕೊಳ್ಳುವುದು, ನಿಮ್ಮ ಆತ್ಮದಂತೆ ನಡೆಯುವುದು. ಆತ್ಮ ಅಂದ್ರೆ ಸೋಲ್ ಕಾನ್ಸಿಯಸ್. ಆತ್ಮ ಅಂದ್ರೇನು? ಮನಸ್ಸು ಅಂತ ಅಂತೀವಿ ವಿಶಾಲವಾಗಿ, ವೈಜ್ಞಾನಿಕವಾಗಿ ಮನಸ್ಸು. ನಮ್ಮ ಮನಸ್ಸು ಆ ಕಡೆ ಈ ಕಡೆ ಓಡಾಡ್ತಾ ಇದೆ. ಅಯ್ಯೋ ಬಿಡಪ್ಪ, ಎಲ್ಲ ಹೋಗ್ತಾರೆ ಆರತಿ ಹುಡುಕಿ, ನಾನು ಹೋಗೋಣ. ಅವ್ರು 4 ಕುರಿ ತಗೊಂಡು ಹೋಗ್ತಾರೆ, ನಾನು 2 ಕುರಿ ಹೊಡೆದ್ಬಿಟ್ಟು ಅವ್ರು ಏನೇನೋ ದ್ವೇಷ ಅದು ಮಾಡ್ತಾರೆ, ನಾನು ಹಂಗೆ ಮಾಡೋಣ ಅಂತ ಮೌಢ್ಯತೆ ನಂಬೋದು. ಈ ಸಮಾಜದಲ್ಲಿ ಮೌಢ್ಯವನ್ನ ಹೆಚ್ಚು ಹೆಚ್ಚು ಅವಲಂಬನೆ, ಅನುಸರಣೆ, ಅಪಘಾತಗಳನ್ನ ಮಾಡೋದೇ ಈ ಹೆಣ್ಣು ಮಕ್ಕಳು. ಹೆಣ್ಣು ಮಕ್ಕಳಲ್ಲಿ ಮೌಢ್ಯ ಮೌಢ್ಯ ಮೌಢ್ಯ. ವೈಚಾರಿಕ ಪ್ರಜ್ಞೆ ರೂಢಿಸಬೇಕು. ಗಿಡವಾಗಿ ಬಗ್ಗದ್ದು ಹೆಣ್ಣೊಂದು ಕಲಿತಾರೆ ನೋಡಿ. ವೈಸ್ ಚಾನ್ಸಲರ್ ಆಗಿದ್ದಾರೆ, ವೈಸ್ ಚಾನ್ಸಲರ್ ಆಗಿ ನಿವೃತ್ತ ವಿಶ್ರಾಂತ ಜೀವನ ನಡೆಸ್ತಾ ಇದ್ದಾರೆ. ಅದಕ್ಕೆ ನಾನು ಇಷ್ಟು ಆಕ್ರೋಶಭರಿತವಾಗಿ, ಸಾತ್ವಿಕ ಆಕ್ರೋಶಭರಿತವಾಗಿ ಹೇಳ್ತಾ ಇರೋಂಥದ್ದು, ಯುವ ಪ್ರಜ್ಞೆ, ವೈಚಾರಿಕ ಪ್ರಜ್ಞೆಯನ್ನ, ಆತ್ಮಶ್ರೀ ಪ್ರಜ್ಞೆಯನ್ನ ಒಪ್ಪಿಕೊಂಡ್ರೆ, ಅಳವಡಿಸಿಕೊಂಡ್ರೆ, ಅನುಸರಿಸಿದ್ರೆ ಈ ಜಗತ್ತಿನ ಎಲ್ಲ ಜಂಜಾಟಗಳ ಕಿತ್ತು ಎಸೆದು ಒಂದು ವೈಜ್ಞಾನಿಕ ಪರಿಕ್ರಮದಲ್ಲಿ ಈ ದೇಶವನ್ನು ಕಟ್ಟಬಹುದು. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಸಾರ್ವಭೌಮ ರಾಜ್ಯದ ವ್ಯವಸ್ಥೆಯಲ್ಲಿ ನೀವ್ಯಾರು ರಾಷ್ಟ್ರದ ಅಸ್ತಿತ್ವವನ್ನು ಪ್ರಶ್ನೆ ಮಾಡುವ ಹಾಗಿಲ್ಲ ಅಂತ ಹೇಳ್ತಾರೆ. No citizen of India have right to question the authority of the nation. That is called sovereignty. No nation outside the country has power to question the existence of the nation. That is external sovereignty. ಬಾಹ್ಯ ಪರಮಾಧಿಕಾರ ಅಂದ್ರೆ ಈ ರಾಷ್ಟ್ರದ ಅಸ್ತಿತ್ವನ ವಿದೇಶಿಗರು ಯಾರು ಕೂಡ ಪ್ರಶ್ನೆ ಮಾಡುವಂತಿಲ್ಲ. ಆಂತರಿಕ ಪರಮಾಧಿಕಾರ ಅಂದ್ರೆ ಈ ರಾಷ್ಟ್ರದ ಅಸ್ತಿತ್ವಕ್ಕೆ ಭಂಗ ತರುವಂತಿಲ್ಲ ಇಲ್ಲಿನ ದೇಶದ ಜನರು. ನೀವು ನಿಜವಾಗಲೂ ಕುವೆಂಪುರವರ ವೈಚಾರಿಕ ಪ್ರಜ್ಞೆಯನ್ನು ಅಳವಡಿಸ್ಕೊಂಡಾದ್ರೆ ಕ್ಷಣ ಕ್ಷಣಕ್ಕೂ ಯೋಚನೆ ಮಾಡಬೇಕಾಗುತ್ತೆ. ನಾವು ಎಂತೆಂತ ತಪ್ಪುಗಳನ್ನ ಮಾಡ್ತಾ ಇದೀವಿ, ಎಷ್ಟು ಅವೈಜ್ಞಾನಿಕವಾಗಿ ನಡ್ಕೊಂತಾ ಇದೀವಿ, ವೈದಿಕ ಪರಂಪರೆಯೊಳಗೆ ಬಿದ್ದು ಹುಳುಗಳಾಗಿ ಸಾಯ್ತಾ ಇದೀವಿ. ಹಾಗಾಗಿ ಅದನ್ನ ಬಿಟ್ಟು ಸ್ವಲ್ಪ ವೈಚಾರಿಕವಾಗಿ ಯೋಚನೆ ಮಾಡೋಣ. ಪ್ರತಿಯೊಂದು ಸಂಗತಿಯನ್ನ, ಪ್ರತಿಯೊಂದು ವ್ಯಕ್ತಿಯನ್ನ ನನ್ನಂತೆಯೇ ನೋಡೋಣ, ನನ್ನಂತೆಯೇ ಪ್ರೀತಿಸೋಣ. ಅವಾಗ ನಾವು ಕೂಡ ಗೌತಮ ಬುದ್ಧನ ಈ ಮಹಾನ್ ನಾಡಿನಲ್ಲಿ ಹುಟ್ಟಿದ್ದಕ್ಕೆ, ಬೆಳೆದಿದ್ದಕ್ಕೆ, ಜೀವನ ನಡೆಸಿದ್ದಕ್ಕೆ ಮೋಕ್ಷವನ್ನ ಕಾಣಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ, ರಾಷ್ಟ್ರದ ಸಂವಿಧಾನದ ಮೂಲಭೂತ ಕರ್ತವ್ಯಗಳು ಏನಿದೆ ಗೊತ್ತಾ? ಆ ರಾಷ್ಟ್ರದ ಮೂಲಭೂತ ಸಂವಿಧಾನದ ಕರ್ತವ್ಯಗಳು ಒಂದು ಹೇಳುತ್ತೆ, ನೀವು ವೈಜ್ಞಾನಿಕ ಚಿಂತನೆಯನ್ನು ರೂಢಿಸಿಕೊಳ್ಳಿ. have to cultivate a scientific temperament and also tries to spread among the neighbors.
ನೀವು ವೈಜ್ಞಾನಿಕ ಚಿಂತನೆಯನ್ನು ರೂಢಿಸಿಕೊಳ್ಳುವ ಜೊತೆಗೆ ವೈಜ್ಞಾನಿಕ ಮನೋಭಾವವನ್ನ ನಿಮ್ಮ ಸುತ್ತಮುತ್ತಲ ಜನಸಾಮಾನ್ಯರಿಗೆ ಪ್ರಶ್ನೆ ಮಾಡುತ್ತಾ ತಿಳುವಳಿಕೆ ಕೊಡುತ್ತಾ ಅವ್ರನ್ನೂ ಕೂಡ ಆ ದಾರಿಯಲ್ಲಿ ಬರುವ ಹಾಗೆ ಮಾಡಿ ನೀವು ನಿಮ್ಮನ್ನ ಕಟ್ಟಿಕೊಳ್ಳುವಿರಿ, ದೇಶವನ್ನು ಕಟ್ಟುವಿರಿ. ಅವಾಗ ಈ ದೇಶಕ್ಕೊಂದು ಶೋಭೆ ಬರುತ್ತೆ. ಇಡೀ ಜಗತ್ತಿನ 220 ರಾಷ್ಟ್ರಗಳು ಭಾರತದ ಕಡೆ ಹಬ್ಬ, ಎಂತ ವೈಜ್ಞಾನಿಕ ಚಿಂತಕರಿದ್ದಾರೆ. ಅದಕ್ಕೆ ರಾಷ್ಟ್ರಕವಿ ಕುವೆಂಪು ಅವತ್ತು ಹೇಳಿದ್ದು, ಏನ್ ಹೇಳಿದ್ರು? ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಬಡತನವ ಬುಡಮಟ್ಟ ಕೀಳ ಬನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡದೈತನ್ನಿ, ಓ ಬನ್ನಿ ಸೋದರರೇ ಬೇಗ ಬನ್ನಿ. ಅಗೋ ನೋಡಿ ಜಪಾನಿ ಟರ್ಕಿಗಳೆಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ ವೈಜ್ಞಾನಿಕವಾಗಿ ಯೋಚನೆ ಮಾಡ್ಕೊಂಡು ನೀವಿನ್ನು 75 ವರ್ಷ ಆಯ್ತು, 77 ವರ್ಷ ಆಯ್ತು ಸ್ವತಂತ್ರ ಮತ್ತು ಸಂವಿಧಾನ ಬಂದು, ನೀವಿನ್ನು ಅದೇ ಅವೈಜ್ಞಾನಿಕ ಚಿಂತನೆಯ ಜೀವನ ನಡೆಸ್ತಾ ಇದ್ದೀರಿ, ಇನ್ನು ಮೌಢ್ಯತೆಗಳನ್ನ ಅಳವಡಿಸ್ಕೊಂಡಿದ್ದೀರಿ. ಹೆಣ್ಣು ಮಕ್ಕಳನ್ನ ಹೊರೆ ಅಂತೀರಿ ನೀವು. ಹೆಣ್ಣು ಮಕ್ಕಳು ಹುಟ್ಟುಬಿಟ್ರೆ ಅಳುತ್ತಾರೆ ಈ ತಾಯಿಯಂದಿರು. ಕಾರಣ ಬೇರೆ ಬೇರೆ ಇರ್ಬೋದು, ನನಗೆ ಗೊತ್ತಿಲ್ಲ. ಒತ್ತಡ ಇರ್ಬೋದು, ಗಂಡನ ಒತ್ತಡ, ಅತ್ತೆ ಒತ್ತಡ, ಮಾವನ ಒತ್ತಡ, ಕುಟುಂಬದ ಒತ್ತಡ ಇರ್ಬೋದು. ಇವತ್ತು ಆದರೂ ಸಂತೋಷ ಆಗುತ್ತೆ, ರಾಷ್ಟ್ರಕವಿ ಕುವೆಂಪು ಅವರ ಪ್ರಜ್ಞೆಯಿಂದಾಗಿ, ಅವರ ವಿಚಾರಧಾರೆಗಳಿಂದಾಗಿ ಎಷ್ಟೋ ಜನ ಇವತ್ತು ಬದಲಾವಣೆಯನ್ನು ಕಂಡಿದ್ದಾರೆ, ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ, ಬದಲಾವಣೆಗಾಗಿ ನಾಯಕತ್ವ ವಹಿಸಿಕೊಂಡಿದ್ದಾರೆ. ಅದೇ ಈ ಸಮಾಜದ ಮೇಲೆ ಆಗಿರುವಂತಹ ಪರಿಣಾಮಗಳು ಅಂತ ಹೇಳ್ತಾ ಅಷ್ಟು ಸಾಕಾಗೋದಿಲ್ಲ. ಈ ದೇಶ ವೈಜ್ಞಾನಿಕ ಪರಿಕ್ರಮದ ಮೇಲೆ ಬುದ್ಧನ ಆದಿಯಲ್ಲಿ, ಬಸವನ ಆದಿಯಲ್ಲಿ, ವಿವೇಕರ ಆದಿಯಲ್ಲಿ, ರಾಮಕೃಷ್ಣ ಪರಮಹಂಸರ ಆದಿಯಲ್ಲಿ ನಡಿಬೇಕು ಅಂದ್ರೆ ಅಂತ ಉದಾತ್ತ ಧ್ಯೇಯಗಳನ್ನ ಬಿತ್ತು ಹೋಗಿರುವ ಈ ನಾಡಿನ ಮಕ್ಕಳು, ಈ ನಾಡಿನ ಮಹಾತ್ಮರು ಅವರ ದಾರಿಯಲ್ಲಿ ನಾವು ನಡೆಯೋಣ ಅಂತ ಹೇಳ್ತಾ ವೈಜ್ಞಾನಿಕವಾಗಿ ಯೋಚನೆ ಮಾಡಲಿಕ್ಕೆ ನಾವೆಲ್ಲರೂ ಪ್ರಾರಂಭ ಮಾಡಿದ್ದೇ ಆದ್ರೆ ನಮಗೆ ಸಂವಿಧಾನ ಒಂದು ದೈವ ಗ್ರಂಥ ಆಗುತ್ತೆ. ನಾವು ರಾಮಾಯಣ, ಮಹಾಭಾರತ, ಉಪನಿಷತ್ತುಗಳು, ವೇದಗಳು, ಪುರಾಣಗಳು, ದರ್ಶನಗಳು ಏನು ಓದಿದ್ರು ಪರವಾಗಿಲ್ಲ, ಸಂವಿಧಾನದ ಮೌಲ್ಯಗಳನ್ನ, ಮೂಲಭೂತ ಕರ್ತವ್ಯಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಜವಾಗಿಯೂ ಸಂವಿಧಾನ ದತ್ತವಾದ ನಿಖರವಾಗಿ, ನಿಶ್ಚಲವಾಗಿ, ಸ್ಟ್ರಾಂಗ್ ಆಗಿ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಅವೈಜ್ಞಾನಿಕತೆ ವೀಕ್ನೆಸ್ ಆಗುತ್ತೆ, ಅದು ನನಗೆ ಮತ್ತು ಈ ದೇಶಕ್ಕೆ ಸಾವನ್ನ ತಂದು ಕೊಡುತ್ತೆ. ವೈಜ್ಞಾನಿಕ ಚಿಂತನೆ, ಆಲೋಚನೆ, ಪ್ರಶ್ನೆ ಮಾಡುವ ಬುದ್ಧಿ ಅದು ಸ್ಟ್ರೆಂತ್ ಆಗುತ್ತೆ, ನನ್ನನ್ನು ಕಟ್ಟುತ್ತೆ, ದೇಶವನ್ನು ಕಟ್ಟುತ್ತೆ, ನಾವು ನಿರಭಿಕ್ಷ ಮತಿಗಳಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ ಹೇಳ್ತಾ ನಾನು ಸ್ವಲ್ಪ ಹೆಚ್ಚು ಸಮಯ ತಗೊಂಡಿರ್ಬೋದು. ಆದರೆ ಇಲ್ಲಿ ಬುದ್ಧಿಜೀವಿಗಳು ಹಿರಿಯರಿದ್ದಾರೆ. ನಾನು ಮೊದಲೇ ಹೇಳಿದ್ದೀನಿ, ನಾನು ಕುವೆಂಪುರವರ ಓದ್ಕೊಂಡಿದ್ದು ಸಣ್ಣ ಪ್ರಮಾಣ, ಆದರೆ ಅನುಸರಣೆಗೆ ಅವರನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ, ಅವರನ್ನ ಅನುಷ್ಠಾನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂಥ ಒಬ್ಬ ಸಣ್ಣ ಹುಡುಗ, ಒಬ್ಬ ವಿದ್ಯಾರ್ಥಿ ಅಂತ ಹೇಳ್ತಾ, ದಯಮಾಡಿ ವಿದ್ಯಾರ್ಥಿಗಳು ತಾವೆಲ್ಲರೂ ಇಲ್ಲಿರಿ. ನಿಮ್ಮ ಊರಿನಲ್ಲಿ ಇಂಥ ಘಟನೆಗಳು ನಡೆದರೆ ದಯವಿಟ್ಟು ಪ್ರತಿರೋಧಿಸಿ, ಅವರಿಗೆ ಚಿಂತನೆ ಮೂಡಿಸಿ. ದೇವಸ್ಥಾನಗಳಿಗೆ ದಲಿತರನ್ನ ಬಿಡೋದಿಲ್ಲ ಗೊತ್ತಾ? ನಾನು ಅಡಿಷನಲ್ ಡಿ ಸಿ ಆಗಿ ಇಲ್ಲಿ ಬಂದ ಮೇಲೆ ಒಂದು ತಾಲೂಕಿಗೆ ಬಿಟ್ಟು ನಾನು ಕಣ್ಣಲ್ಲಿ ನೀರು ಹಾಕಿದ್ದೀನಿ. ನನ್ನ ಎದುರಿಗಿನೇ ಒಬ್ಬ ವ್ಯಕ್ತಿಗೆ ದೇವಸ್ಥಾನಕ್ಕೆ ಬಿಡೋಲ್ಲ ಅಂದ್ರೆ ನಾನು ಏನಕ್ಕೆ ಇಷ್ಟೊಂದು ವಿದ್ಯಾವಂತ ಆಗ್ಬೇಕ್ರಿ? ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ನನಗೆ ಶಕ್ತಿಯಿಂದ ಆಗೋತ್ತಲ್ಲ, ಕಟ್ಟಾಕಿಬಿಡ್ತಲ್ಲ ನಾನು ಈ ಕಾನೂನು ಸಂಪ್ರದಾಯ ಅಂತ ಅನ್ಕೊಂಡ್ಬಿಟ್ಟೆ. ವ್ಯಥೆಪಟ್ಟು ನಾನು ಕಣ್ಣಲ್ಲಿ ನೀರು ಹಾಕಿ ಪಶ್ಚಾತ್ತಾಪಟ್ಟೆ. ಇವತ್ತು ಕೂಡ ಅಂತ ಒಂದು ಪರಿಕ್ರಮಗಳು ನಡೀತಾ ಏನಿದೆ ರೀ? ರಾಷ್ಟ್ರಕವಿ ಕುವೆಂಪು ಅವರು ಅದನ್ನ ಹೇಳಿದ್ದಾರೆ, ನಿಸರ್ಗವನ್ನ ಪ್ರೀತಿಸಿರಿ, ಪಂಚಭೂತಗಳನ್ನೇ ಪ್ರೀತಿಸಿ, ನೆಲ, ಜಲ, ಅಗ್ನಿ, ಆಕಾಶ, ವಾಯು. ಅವಿಲ್ಲ ಅಂದ್ರೆ ನಾವೆಲ್ಲ ಸತ್ತೋಗ್ತೀವಿ. ಯಾವ ಕಲ್ಲು ಮೂರ್ತಿನೂ ಕೂಡ ನಿಮ್ ಕಡೆ ಬರೋದಿಲ್ಲ. ನಾನೊಬ್ಬ ಸಾಂಪ್ರದಾಯಿಕ ವ್ಯಕ್ತಿಯಾಗಿ ನೀವು ಪೂಜೆ ಪುನಸ್ಕಾರಗಳನ್ನ ಮಾಡಿ, ಮನೆಯಲ್ಲಿ ಮಾಡಿ. ಯಾರೋ ಪೂಜೆ ಮಾಡ್ತೀನಿ ಗೊತ್ತಾ? ದಿವ್ಯತ್ರೆಯನ್ನ ಪೂಜೆ ಮಾಡ್ತೀನಿ, ಮನಸ್ಸಿಗೆ ಕೊಡುವಂತ ಒಳ್ಳೆ ಆಲೋಚನೆಯಿಂದ ಪೂಜೆ ಮಾಡ್ತೀನಿ. ನಾನು ಪ್ರತಿಜ್ಞೆ ಮಾಡಿ ಬರ್ತೀನಿ, ನನ್ನಿಂದ ಇವತ್ತು ಈ 24 ಗಂಟೆಲಿ ಯಾರಿಗೂ ಅನ್ಯಾಯ ಆಗಬಾರ್ದು, ಯಾರಿಗೂ ಮೋಸ ಮಾಡಬಾರ್ದು, ಗೊತ್ತಿದ್ರೆ ಯಾರಿಗೂ ತೊಂದರೆ ಕೊಡಬಾರ್ದು, ಯಾರಿಗೂ ಕೆಟ್ಟದನ್ನು ಬಯಸಬಾರ್ದು, ಯಾರಿಗೂ ಕೆಟ್ಟದ್ದು ಮಾಡಬಾರ್ದು. ನನಗೆ ಸರ್ಕಾರ ಕೊಟ್ಟರ ಅಧಿಕಾರ ಮತ್ತು ಚೇರನ್ನ ಸಮರ್ಪಕವಾಗಿ ಬಳಸ್ಕೋಬೇಕು ಅನ್ನೋ ಒಂದು ವೈಜ್ಞಾನಿಕ ಚಿಂತನೆಗೆ ಪೂಜೆ ಮಾಡಿ ಬರ್ತೀನಿ. ನಂದು ಒಳಗಿನ ಪೂಜೆ ಇದೆ, ನಂದು ಹೊರಗಿನ ಪೂಜೆ. ಹೊರಗಡೆ ನಾವು ಈ ಸಮಾಜವನ್ನೆಲ್ಲ ಪ್ರೀತಿಸುವಂತ ಒಂದು ವೈಚಾರಿಕ ಚಿಂತನೆ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ, ನೀವು ಪ್ರಯತ್ನ ಮಾಡಿದರೆ ಈ ದೇಶ ಸ್ವತಂತ್ರ ಬಂದು 75 ವರ್ಷಗಳಾಗಿದೆ. ಈಗ 100 ವರ್ಷಕ್ಕೆ ಸಂವಿಧಾನ ರಚನೆ ಮಾಡಿಕೊಂಡು 75 ವರ್ಷಗಳಾಗಿದೆ. 100 ವರ್ಷಕ್ಕೆ ಇಡೀ ಜಗತ್ತೇ ಭಾರತೀಯರನ್ನ ವೈಯಕ್ತಿಕವಾಗಿ ಕೊಂಡಾಡುತ್ತೆ. ಎಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಉಟ್ಕೊಂಡ್ಬಿಟ್ರಪ್ಪ ಈ 100 ವರ್ಷದಲ್ಲಿ. ನಾವು ಸ್ವಾತಂತ್ರ್ಯ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಶತಮಾನದ ಭಾರತ ವಿಜ್ಞಾನ ಭಾರತ ಆಗಿದೆ. ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ. ಅಂದ್ರೆ ಯಾರು? ವಿಜ್ಞಾನ ಅಂದ್ರೆ ಬರೀ ಭೌತಿಕ ಬೆಳವಣಿಗೆ ಅಲ್ಲ, ಬೌದ್ಧಿಕ ಬೆಳವಣಿಗೆ ತಿಳ್ಕೊಳ್ಳಿ. ವಿಜ್ಞಾನ ಅಂದ್ರೆ ನೀವೇನು ತಿಳ್ಕೊಂಡಿರ್ಬೋದು, ಏನು ಡ್ಯಾಮ್ ಕಟ್ಟೋದು, ಬ್ರಿಡ್ಜ್ ಕಟ್ಟೋದು, ರೋಡ್ ಮಾಡೋದು, ಚರಂಡಿ ಮಾಡೋದು, ಬಿಲ್ಡಿಂಗ್ಸ್ ಕಟ್ಟೋದು ಅವಲ್ಲ. ಬುದ್ಧಿಯನ್ನ ಕಟ್ಟಬೇಕು, ಜನರ ಮನಸ್ಸನ್ನ ಕಟ್ಟಬೇಕು, ಜನರ ಒಳ್ಳೆಯ ಮನಸ್ಸುಗಳನ್ನ ಕಟ್ಟಬೇಕು, ಭೇದ ಭಾವ ಕಿತ್ತಾಕ್ಬೇಕು, ಜಾತಿ ಭೇದ ಕಿತ್ತಾಕ್ಬೇಕು, ಧರ್ಮ ಭೇದ ಕಿತ್ತಾಕ್ಬೇಕು, ಕೋಮುವಾದವನ್ನು ಅಳಿಸಬೇಕು. ಯಾವುದೇ ಧರ್ಮ ಇರಾಗಿರ್ರಿ, ಯಾವನೇ ಧರ್ಮ ಆಗಲಿ, ಧರ್ಮ ಒಂದು ಅಫೀಮು,
ನನ್ನ ಧರ್ಮ ಶ್ರೇಷ್ಠ, ನನ್ನ ಧರ್ಮ ಶ್ರೇಷ್ಠ, ನನ್ನ ಧರ್ಮ ಶ್ರೇಷ್ಠ ಅಂತ ಅಲ್ಲೆಲ್ಲೋ ಕೊಲೆ ಮಾಡೋದು, ಅಲ್ಲೆಲ್ಲೋ ಸುಲಿಗೆ ಮಾಡೋದು, ಅಲ್ಲೆಲ್ಲೋ ಎತ್ತು ಕಟ್ಟೋದು, ಅಲ್ಲೆಲ್ಲೋ ಅವೈಜ್ಞಾನಿಕತೆ ಮೂಡಿಸೋದು, ಈ ಒಂದು ಮತಿ ಭ್ರಮಣಿತರನ್ನ ಕಿತ್ತೆಸೆಯುವ ಕೆಲಸ ಮಾಡಬೇಕು ಅಂದ್ರೆ ನಾವು ಈ ಮತಿ ಭ್ರಮಣೆಯಿಂದ ನಮ್ಮ ಮನಸ್ಸಿನಿಂದ, ನಮ್ಮ ಆತ್ಮದಿಂದ, ನಮ್ಮ ಹೃದಯದಿಂದ ಕಿತ್ತೆಸಬೇಕು. ಹೃದಯಕ್ಕೆ ವಿಶಾಲವಾದಂತಹ ಪ್ರಜ್ಞೆಯನ್ನು ಕೊಡೋಣ. ಅದೇ ವೈಚಾರಿಕತೆ, ಅದೇ ಆತ್ಮಜ್ಞಾನ, ಅದೇ ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಅಂತ ಹೇಳ್ತಾ, ನಮ್ಮ ಜಿಲ್ಲೆಯಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ ಅಕ್ಕವ್ರು ಹೇಳ್ತಾ ಇದ್ರು, ಸರ್ ಇತ್ತೀಚೆಗೆ ಕೂಡ ನಾಟಕ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಜನ, ಮಂತ್ರ ಮಾಂಗಲ್ಯ ಅಂತ ಹೇಳ್ತಾರೆ, ಅಲ್ಲಿ ಎಲ್ಲ ಮಾಡ್ತಾರೆ, ಅದಕ್ಕೆ ನಾನು ಹೋಗೋದು ಬಿಟ್ಟಿದ್ದೀನಿ. ಮನೆಗಳಲ್ಲಿ ಮದುವೆ ಮಾಡ್ತಾರೆ ಅದ್ದೂರಿಯಾಗಿ ಎಲ್ಲ ವೈದಿಕ ಇಟ್ಕೊಂಡು ಎಲ್ಲ ಬೇಕಾದ ಸಾಲ ಮಾಡ್ಕೊಂಡು ಸಾಲದ ಸೂಲಿಗೆ ಸಿಗಾಕೊಂತ ಇದ್ದಾರೆ. ವೈಜ್ಞಾನಿಕ ಪ್ರಜ್ಞೆ ಹೆಂಗ್ ಮೂಡಿಸೋದು ನಮ್ಗೆ ಕಷ್ಟ ಆಗ್ತಾ ಇದೆ ಅಂತ ನೋಡ್ಲಿಕ್ಕೂ ಕೂಡ ಬೇಸರ ಆಗ್ತಾರೆ ಅಂತ ಒಂದು ಮಾತನ್ನ ಹೇಳಿದ್ರು. ಅದಕ್ಕೆ ಆ ವಿಷಾದವೆಲ್ಲ ಹೋಗ್ಬೇಕು ಅಂದ್ರೆ ನಾವು ನೀವು ಈ ಸಮಾನ ಮನಸ್ಕರು ಯುವಕರು ಇನ್ನೂ 50 ವರ್ಷ 70 ವರ್ಷ ಬದುಕಬಲ್ವಿ. ನಾವಾದ್ರೂ ಅಟ್ಲೀಸ್ಟ್ ಈ ದೇಶವನ್ನ ಒಳ್ಳೆಯ ವಿಚಾರ ಜಗತ್ತಿನಲ್ಲಿ ಮುಂದಕ್ಕೆ ತೆಗೆದುಕೊಂಡು ಹೋಗಕ್ಕೆ ಪ್ರಯತ್ನ ಮಾಡೋಣ. ರಾಷ್ಟ್ರಕವಿ ಕುವೆಂಪುರವರ ವಿಚಾರಗಳಿಗೆ ಒಂದಷ್ಟು ಹೆಚ್ಚಿನ ಶಕ್ತಿಯನ್ನು ತುಂಬೋಣ, ನಾವು ಅಳವಡಿಸ್ಕೊಳ್ಳೋಣ, ಅಳವಡಿಸಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಒಂದ್ಸಲ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.